Hi guys, welcome back to Ilkita's Daily Vlogs. ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಈ ನಿಮ್ಮ ಪ್ರೀತಿಯ ಕನ್ನಡದ ಹುಡುಗಿ ಮಾಡೋ ನಮಸ್ಕಾರಗಳು ಹಾಗೂ ನನ್ನ ಈ ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತು ನನಗೆ ಕೆಲಸ ಇರಲಿಲ್ಲ. ಅಲಾರಾಮ್ ಇಟ್ಕೋಬೇಕು, ಬೇಗ ಎದ್ದೇಳಬೇಕು, ಬೇಗ ಟಿಫನ್ ಮಾಡ್ಕೋಬೇಕು ಅನ್ನೋ ಅಂಥ ತಲೆ ಬಿಸಿ ಅಂತೂ ಮೊದಲೇ ಇಲ್ಲ. ಸೊ ಅದಕ್ಕೆ ನಾನು ಇವತ್ತು ವಿತೌಟ್ ಅಲಾರಾಮ್ ಮಧ್ಯಾಹ್ನ ಎದ್ದಿದ್ದೀನಿ. ಇವತ್ತು ಈ ದಿನ ನಾನು ಹೆಂಗೆಲ್ಲ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ನೀವು ಈ ರೋಡ್ಗಳನ್ನ ನೋಡ್ಕೊಂಡು ಅನ್ಕೊಬೋದು, ಏನಪ್ಪ ಇಷ್ಟೊಂದು ಕ್ಲೀನ್ ಆಗಿದೆ, ಏನು ಗಲೀಜೆ ಇಲ್ವಲ್ಲ ಈ ರೋಡಲ್ಲಿ ಅಂತ. ಬಟ್ ನೀವೇನಂತೂ ರಾತ್ರಿ ಇದೇ ರೋಡಿಗೆ ಬಂತು ಅಂತ ಹೇಳಿದ್ರೆ ಕುಡ್ದು ಬಾಟಲ್ನ ಅಲ್ಲಿ ಇಲ್ಲಿ ಬಿಸಾಕಿರ್ತಾರೆ. ಟು ಬಿ ಫ್ರಾಂಕ್, ಇಂಡಿಯಾದಲ್ಲಿದ್ದಾಗ ಚಪ್ಪಲಿ ಇಲ್ಲದೆ ಎಷ್ಟೊಂದು ಸಲ ನಾನು ರೋಡಲ್ಲಿ ಓಡಾಡಿದ್ದೀನಿ. ಬಟ್ ಇಲ್ಲಿಗೆ ಬಂತವಿಂದ ಒಂದು ದಿನ ಕೂಡ ನಾನು ಚಪ್ಪಲಿ ಇಲ್ಲದೆ ಓಡಾಡಿಲ್ಲ ಗೈಸ್. ಅದಕ್ಕೆ 2 ರೀಸನ್ಸು. ಒಂದು, ಚಪ್ಪಲಿ ಇಲ್ಲ ಅಂತ ಹೇಳಿದ್ರೆ ಗಾಚುಚ್ಕೊಳ್ಳುತ್ತೆ ಅಂತ ಹೇಳಿ. 2ನೇ ರೀಸನ್ನು ತುಂಬ ಕೋಲ್ಡ್ ಇರುತ್ತೆ ಅಂತ ಹೇಳಿ. ಎಲ್ಲಿನ ಜನ ಮಾರ್ನಿಂಗ್ ಎಷ್ಟು ಪೊಲೈಟ್ ಆಗಿರ್ತಾರೋ ನೈಟ್ ಆದ್ರೆ ಅಷ್ಟೇ ಆಪೋಸಿಟ್ ಆಗಿ ಕಾಣಿಸ್ಕೊಂತಾರೆ. ಇದು ಇಲ್ಲಿನ ಸಿಟಿ ಹಾಲು. ನಾನು 1-2 ಮದ್ವೆಗಳನ್ನ ಇಲ್ಲಿ ನೋಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ಮದ್ವೆಗಳೆಲ್ಲ ಇಲ್ಲ ನಡೆಯೋದು ಅಂತ ಕಾಣಿಸುತ್ತೆ. ಸಮ್ಮರ್ ಬಂದ್ರೆ ಸಾಕು, ಬೆಲ್ಫಾಸ್ಟ್ ಅಲ್ಲಿರೋ ಅರ್ಧ ಜನ ಈ ಸಿಟಿ ಹಾಲ್ ಇರ್ತಾರೆ. ಎಂತಿಗೆ ಗೊತ್ತಾ, ಇಲ್ಲಿನ ವೆದರು ಎಷ್ಟು ಶಿಟ್ಟಿಯಾಗಿದೆ ಅಂತ ಹೇಳಿದ್ರೆ 10 ನಿಮಿಷದಿಂದ ಬಿಸಿಲಿದ್ರೆ ನೆಕ್ಸ್ಟ್ 10 ನಿಮಿಷದಲ್ಲಿ ಮಳೆ ಆದ್ರೂ ಬರ್ಬೋದು, ಮೋಡ ಆದ್ರೂ ಆಗ್ಬೋದು. ಸೂರ್ಯ ಇವ್ರಿಗೆ ಒಂಥರ ಸರ್ಪ್ರೈಸ್ ತರ ಆವಾಗ ವಿಸಿಟ್ ಕೊಟ್ಟು ಹೊಟ್ಟೋಗ್ತಾನೆ. ಎಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಿದೆ ಸೂರ್ಯನ ಬೆಲೆ. ಯಾರಾದ್ರೂ ಅಷ್ಟೇ ಗೈಸ್, ಅವರಿದ್ದಾಗ ನಮಗೆ ಅವ್ರ ಬೆಲೆ ಗೊತ್ತಾಗಲ್ಲ. ಅವ್ರನ್ನ ಬಿಟ್ಟು ನಾವು ದೂರ ಬರ್ತೀವಿ ಅಥವಾ ನಮ್ಮನ್ನ ಬಿಟ್ಟು ಅವ್ರು ದೂರ ಹೋಗ್ತಾರೆ, ಅವಾಗ ಮಾತ್ರ ಅದ್ರದ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಅಟ್ ಪ್ರೆಸೆಂಟ್ ನನಗೆ ಸ್ವಲ್ಪ ಬಿಸಿಲು ಬರ್ತಿದೆ ಅಂದ ತಕ್ಷಣ ಏನನ್ಸುತ್ತೆ ಗೊತ್ತಾ ಮನ್ಸಲ್ಲಿ, ಯುಕೆದಲ್ಲಿ ಸ್ಟ್ರೀಟ್ ಪರ್ಫಾರ್ಮೆನ್ಸು ಲೀಗಲು. ಸೊ ತುಂಬಾ ಜನ ನೋಡ್ತೀವಿ. ಆಯಪ್ಪ ಏನ್ ಹೇಳ್ತಿದ್ರು ಅವ್ರಿಗೆ ಮಾತ್ರ ಅರ್ಥ ಆಗ್ತಿತ್ತು ಅಂತ ಕಾಣಿಸುತ್ತೆ. ಆನ್ ದ ವೇ ಹೋಗ್ತಾ ಬೂಟ್ಸ್ ಅನ್ನೋ ಶಾಪ್ ನೋಡಿದೆ. ಇಷ್ಟು ದಿನ ಬರೀ ಆಚೆ ನಿಂತ್ಕೊಂಡು ನೋಡ್ತಿದ್ದೆ. ಓಕೆ ಫೈನ್, ಒಳಗಡೆ ಹೋಗೋಣ ಈ ಸಲ ಅಂತ ಹೇಳಿ ಡಿಸೈಡ್ ಮಾಡಿದೆ. ತಲೆಯಲ್ಲಿ ಇಟ್ಕೊಂಡಿದ್ದೆ ಏನು ಖರ್ಚು ಮಾಡಬಾರ್ದು ಅಂತ. ನೋಡಿ ಏನ್ ಮಾಡಿದೆ ಅಂತ ಹೇಳಿ. ಎಕ್ಸ್ಪೆನ್ಸಿವ್ ಸ್ಟೋರ್ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ಗೆ ಎಕ್ಸ್ಪೆನ್ಸಿವ್ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ತೋರಿಸ್ತೀನಿ, ನೀವೇ ನೋಡಿ. $999 ಅಂದ್ರೆ ಎಷ್ಟು ಗೊತ್ತಾ? 1,25,000. ವಾವ್. ಓಕೆ, ನಾನಿಲ್ಲೊಂದು ಸ್ವಲ್ಪ ಪ್ರಾಡಕ್ಟ್ಸ್ ತಗೊಂಡು ನಾನು ಅದನ್ನು ಪರ್ಚೇಸ್ ಮಾಡಿ ನಾನು ಹೊಡ್ಬೇಕಾದ್ರೆ ನೋಡಿದೆ ಪರ್ಫ್ಯೂಮ್ಸು. ವಾವ್, ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು ಪರ್ಫ್ಯೂಮ್ಸು. ಬಟ್ ಒಂದಕ್ಕಿಂತ ಒಂದು ಎಕ್ಸ್ಪೆನ್ಸಿವ್ ಕೂಡ ಆಗಿತ್ತು. ಮನೆಯಲ್ಲಿ ಆಲ್ರೆಡಿ ಒಂದಷ್ಟು ಪರ್ಫ್ಯೂಮ್ಸ್ ತಂದಿಟ್ಟಿರೋದ್ರಿಂದ ಬೇಡ ಇವಾಗ ತಗೊಳ್ಳೋದು ಅಂತ ಹೇಳಿ ನಾನು ಈ ಸ್ಟೋರಿಂದ ಫಸ್ಟ್ ಆಚೆ ಹೋಗ್ಬಿಟ್ಟೆ. ಇದಕ್ಕೆ ಗೊತ್ತಾ, ನಾವು ಎಷ್ಟು ನೋಡ್ತೀವೋ ಅಷ್ಟು ತಗೋಬೇಕು ಅಂತ ಹೇಳಿ ನಮಗೆ ಆಸೆ ಆಗುತ್ತೆ. ಈ ಥರ ತುಂಬ ಫನಿ ಥಿಂಗ್ಸ್ನ ನೀವು ಸ್ಟ್ರೀಟಲ್ಲಿ ನೋಡ್ಬೋದು. ಅದು ಬರೀ ಯುಕೆಲ್ ಮಾತ್ರ ಸಾಧ್ಯ ಗೈಸ್. ಅವ್ರ ಮುಂದೆ ನಗು ಬಂದರೂ ನಗಕ್ಕಾಗದೆ ನಮ್ಮ ಸಿಚುವೇಶನ್ ಯಾಕೆ ಕೇಳ್ತೀರಾ? ಆ ಯಪ್ಪ ಅದನ್ನ ಪ್ಲೇ ಮಾಡ್ತಿದ್ದಾನೆ ಅಂತಾನೆ ನನಗೆ ಡೌಟು ಗೈಸ್. ಎಂತಿಗೆ ಗೊತ್ತಾ, ಅವ್ನು ಗಿಟಾರ್ ಮೇಲಿಂದ ಕೈ ತೆಗೆದ್ರೂ ಕೂಡ ಆ ಮ್ಯೂಸಿಕ್ ಬರ್ತಾನೇ ಇದೆ. ಎಷ್ಟು ವಿಚಿತ್ರ ಕಲೆಗಳಲ್ಲ. ಓಕೆ, ನೆಕ್ಸ್ಟ್ ನಾನು ಅಂದ್ಕೊಂಡಿದ್ದೆ ಕೆಸಲ್ಕೋಟಿಗೆ ಹೋಗೋಣ ಅಂತ ಹೇಳಿ. ಕೆಸಲ್ಕೋಟು ಅದು ಕೂಡ ಒಂದು ಮಾಲೇನೆ. ಅಲ್ಲೂ ಹೋದ್ರೂ ಕೂಡ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಈ ಸ್ಟ್ರೀಟ್ ಮೇಲೆ ಜನಗಳು ತಾವೋಗೋದಲ್ದೆ ತನ್ನ ಮಗುನೂ ಕುಣಿಸ್ಕೊಂಡು ತಳ್ಕೊಂಡು ಹೋಗ್ತಾನೇ ಇರ್ತಾರೆ. ಆ ಮಗುಗೆ ಇನ್ನೂ 1 ವರ್ಷನಾಗಿದೆಯೋ ಗೊತ್ತಿಲ್ಲ. ನೋಡಿ ಅದೆಷ್ಟು ಚಿಕ್ಕ ಮಗು ಅಂತ ಹೇಳಿ. ಇವರು ವೆದರ್ಗೂ ಕೇರ್ ಮಾಡಲ್ಲ, ಎಂತಗೂ ಕೇರ್ ಮಾಡಲ್ಲ. ಟಕ್ಕಂತ ಮಗುನ ಕರ್ಕೊಂಡು ತಳ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ನಮ್ಮ ಇಂಡಿಯಾದಲ್ಲಾದರೆ ಮಗುಗೆ 1 ವರ್ಷ ತುಂಬೋ ತನಕ ಮಗುಗೆ ಶೀತ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಹೇಳಿ ಮನೆ ಒಳಗಡೆನೆ ಕೂರಿಸ್ಕೊಂಡಿರ್ತಾರೆ.
ಆದ್ರೂ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ದೂರ ಇರ್ತಾರಲ್ಲ, ನೋಡ್ಕೊಳ್ಳೋಕ್ಕೂ ಯಾರು ಇರಲ್ಲ. ಇನ್ನೊಂದು ಗೊತ್ತಾ, ನೋಡ್ಕೊಳ್ಳೋಕ್ಕೆ ಒಬ್ರಿಗೆ ಒಂದು ಮಗುಗೆ ಒಂದು ದಿನಕ್ಕೆ 50 ಪೌಂಡ್ ಅಂತ ಹೇಳಿದ್ರೆ ಅಬ್ಬಬ್ಬ ಅಂದ್ರು 6,000-7,000 ರೂಪಾಯಿ ಕೊಡ್ತಾರೆ ಒಂದು ಮಗು ನೋಡ್ಕೊಂಡ್ರೆ. ಹಿಂಗೆಲ್ಲ ದುಡ್ಡು ಮಾಡ್ಬೋದು ಔಟ್ ಆಫ್ ಕಂಟ್ರಿಲಿ. ಇಲ್ಲಿ ನೋಡಿ, ಇದು ಕೆಸಲ್ಕೋಟಲ್ಲಿರೋ ವಾಚು ಮತ್ತು ಆಕ್ಸೆಸರೀಸ್ ಶಾಪು. ಆಕ್ಸೆಸರೀಸ್ ಅಂದರೆ ಗೋಲ್ಡ್ ಅಲ್ಲ ಗೈಸ್, ಬರೀ ಡೈಮಂಡ್. ವಾಚು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ. ಈ ಕಾಣಿಸ್ರೋ ಪಿಂಕ್ ಕಲರ್ ಸ್ಮಾಲ್ ಶಾಪ್ ಏನು ಗೊತ್ತಾ? ಐಬ್ರೋ ಶಾಪು. ಒಂದ್ಸಲ ಐಬ್ರೋ ಮಾಡಿಸೋದಕ್ಕೆ ಎಷ್ಟು ಗೊತ್ತಾ? 35 ಪೌಂಡು, ಅಂದರೆ ಹತ್ತತ್ರ 4,000-4,500 ರೂಪಾಯಿ ಆಗ್ಬೋದು. ಅದೇ ನಮ್ಮ ಇಂಡಿಯಾದಲ್ಲಿ 100 ರೂಪಾಯಿ, 60 ರೂಪಾಯಿ, ಮ್ಯಾಕ್ಸಿಮಮ್ ದೊಡ್ಡ ಸಲೂನ್ಗೆ ಹೋದ್ರೂ 150 ರೂಪಾಯಿ. ಈ ಥರ ಪ್ರೈಸ್ ಕಂಪ್ಯಾರಿಸನ್ ಮಾಡ್ತಾನೇ ಇತ್ತು ಅಂತ ಹೇಳಿದ್ರೆ ಪಟ್ ಅಂತ ಲಗೇಜೆಲ್ಲ ಪ್ಯಾಕ್ ಮಾಡ್ಕೊಂಡು ಇಂಡಿಯಾಗೆ ಧುಯ್ ಅಂತ ಬಂದ್ಬಿಡೋಣ ಅಂತ ಅನಿಸುತ್ತೆ. ಆದರೂ ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡಿಕೊಂಡು ಸುಮ್ಮನೆ ಇರಬೇಕಾಗತ್ತೆ. ನಾನು ಈ ಕೆಸಲ್ಕೋಟೆಗೆ ಬಂದರೆ ಯಾವ ಅಂಗಡಿಗೆ ಹೋಗ್ತೀನೋ ಬಿಡ್ತೀನೋ, ಯಾವ ಅಂಗಡಿ ಮಿಸ್ ಮಾಡ್ತೀನೋ ಬಿಡ್ತೀನೋ, ಇದನ್ನು ಮಾತ್ರ ಮಿಸ್ ಮಾಡಲ್ಲ. ಯಾವುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಇದೇ ಅಂಗಡಿ. ಇದು ಬಂದು ಯಾವ ಶಾಪು ಅಂತ ಹೇಳಿದ್ರೆ ಎಂಟರ್ಟೈನರ್ ಅಂತ ಹೇಳಿ. ಇದರಲ್ಲಿ ನಮಗೆ ಆಲ್ಮೋಸ್ಟ್ ಮಕ್ಳಿಗೆ ಬೇಕಾಗಿರೋ ಎಲ್ಲ ಐಟಮ್ಸು ಸಿಗುತ್ತೆ, ಟಾಯ್ ಐಟಮ್ಸು. ದೆನ್ ಗರ್ಲ್ಸಿಗಿರ್ಬೋದು, ಬಾಯ್ಸಿಗಿರ್ಬೋದು, ಇಬ್ರಿಗೂ ಸಿಗುತ್ತೆ. ನಾನು ಆಟ್ ವೀಲ್ಸ್ ಕಲೆಕ್ಷನ್ ಮಾಡ್ತಿರೋದ್ರಿಂದ ನನ್ನ ಹತ್ರ ಯಾವ್ದಾದ್ರು ಆಟ್ ವೀಲ್ಸ್ ಇರಲ್ವೋ ಅದನ್ನು ನೋಡಿ ಇಲ್ಲಿ ನಾನು ತೊಗೊಂಡು ಹೋಗ್ತೀನಿ. ಮೋಸ್ಟ್ ಪ್ರಾಬಬಲಿ ನನ್ನ ಹತ್ರ ಇರೋ ಅರ್ಧ ಆಟ್ ವೀಲ್ಸು ನಾನು ಇದೇ ಸ್ಟೋರಲ್ಲಿ ತೊಗೊಂಡಿರೋದು. ಬಟ್ ಈ ಸಲ ಇಲ್ಲಿರೋದೆಲ್ಲ ನನ್ನ ಹತ್ರ ಇತ್ತು, ಬಟ್ ಇದೊಂದು ಮಾತ್ರ ಇರಲಿಲ್ಲ. ಸೊ ಇದೊಂದು ನಾನು ತೊಗೊಂಡೆ, ಲ್ಯಾಂಬೋರ್ಗಿನಿ. ಮೋಸ್ಟ್ ಪ್ರಾಬಲಿ ಒಂದು 4 ಪೌಂಡು, ಅಂದರೆ ಹತ್ರ 500-550 ರುಪೀಸ್ ಆಗುತ್ತೆ. ಅದನ್ನು ತೊಗೊಂಡು ನಾನು ಆ ಅಂಗಡಿಯಿಂದ ಆಚೆ ಬಂದೆ. ಇಲ್ಲಿ ಇವ್ರ ಕಲ್ಚರ್ ಹೆಂಗಿದೆ ಅಂತ ಹೇಳಿದ್ರೆ, ಈ ಮಕ್ಕಳಿಗೆ 18 ವರ್ಷ ಆಗ್ತಿದೆ ಅನ್ನೋ ಅಷ್ಟರಲ್ಲೇ ಅವರು ಅಪ್ಪ ಅಮ್ಮನಿಂದ ಡಿಟ್ಯಾಚ್ ಆಗ್ತಾರೆ. ಒಂದು ಅವರೇ ಸ್ವಂತವಾಗಿ ಬೇರೆ ಮನೆ ಮಾಡ್ಕೊಂಡು ಹೋಗ್ಬೋದು, ಅಥವಾ ಬಾಯ್ ಫ್ರೆಂಡ್ ಆಲ್ಮೋಸ್ಟ್ 18 ಇಯರ್ಸ್ 14 ಇಯರ್ಸ್ಗೆಲ್ಲ ಇವ್ರಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ಸ್ ಇರ್ತಾರೆ. ನಿಮಗೆ ಕೇಳೋದಕ್ಕೆ ಅದು ಸ್ಟ್ರೇಂಜ್ ಅನಿಸ್ಬೋದು, ಬಟ್ ಇದೇ ಸತ್ಯ. ಇಲ್ಲಿ ಯಾರು 18 ಇಯರ್ಸ್ ಆದಮೇಲೆ ಅವ್ರ ಅಪ್ಪ ಅಮ್ಮನ ಜೊತೆ ಇರಲ್ಲ, ಎಲ್ಲೋ ರೇರು ಕೇಸಸ್ಸು. ಇಲ್ಲಿ ನೋಡಿ, ಸಮ್ಮರ್ ಬಂದಿದ್ದು ಬಟ್ಟೆ ಎಷ್ಟು ಉದ್ದ ಇತ್ತೋ ಆಲ್ಮೋಸ್ಟ್ ಅರ್ಧನೂ ಇಲ್ಲ, ಕಾಲ್ವಾಗ ಆಗ್ಬಿಟ್ಟಿದೆ. ಇದು ಸಮ್ಮರ್ಗೂ ಮುಂಚೆ ಇದ್ದಿದ್ದು ಬಟ್ಟೆ, ಬಟ್ ಸಮ್ಮರ್ ಇವಾಗ ಸಮ್ಮರ್ ಏನು ಬಟ್ಟೆ ನೋಡಿ, ಬಾವ್. ನನಗೆ ಗರ್ಲ್ ಸೆಕ್ಷನಲ್ಲಿರೋ ಬಟ್ಟೆ ಅಂತೂ ಒಂದು ಚೂರು ಇಷ್ಟ ಆಗಿಲ್ಲ. ಓಕೆ, ಬಾಯ್ ಸೆಕ್ಷನಲ್ಲಾದರೂ ನನ್ನ ಕಲೆಕ್ಷನ್ ಸಿಗುತ್ತೇನೋ ಅಂತ ಹೇಳಿ ನಾನು ಫಸ್ಟು ಬಾಯ್ ಸೆಕ್ಷನಿಗೆ ಹೊರಟೆ. ಇಲ್ಲಿ ಗರ್ಲ್ಸಿಗೆ ಅಂತ ಹೇಳಿ 4 ಫ್ಲೋರ್ ಇದೆ, ಬಾಯ್ಸಿಗೆ ಅಂತ ಹೇಳಿ ಇರೋದು ಒಂದೇ ಒಂದು ಫ್ಲೋರು ಗೈಸ್. ಇದು ಬಂದು ಮಕ್ಕಳ ಸೆಕ್ಷನು. ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಟಾಯ್ಸ್ ಆಗಿರ್ಬೋದು, ಡ್ರೆಸ್ಸಸ್ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿದೆ. ನೀವು ನೋಡ್ಬೋದು, ಗ್ರೌಂಡ್ ಫ್ಲೋರಿಂದ 3rd ಫ್ಲೋರ್ವರೆಗೂ ನಮಗೆ ಎಲಿವೇಟರ್ ಇತ್ತು. ಬಟ್ 4th ಸೆಕ್ಷನ್ ಬಾಯ್ ಸೆಕ್ಷನಿಗೆ ಹೋಗ್ಬೇಕಂದ್ರೆ ನಾವು ಮೆಟ್ಲತ್ಕೊಂಡೇ ಹೋಗಬೇಕು. ನೀವು ನೋಡ್ಬೋದು, ನನಗಂತೂ ಏನೂ ಇಷ್ಟ ಆಗಿಲ್ಲ. ಸೊ ಏನೂ ತೊಗೊಂಡಿಲ್ಲ, ಹಂಗೆ ಆಚೆಗೆ ಬಂದೆ ಟೈಮ್ ಪಾಸ್ ಮಾಡಿಕೊಂಡು. ನನ್ನ ಫ್ರೆಂಡ್ಸಿಗೆಲ್ಲ ಶಿಫ್ಟ್ ಇದ್ದಿದ್ದರಿಂದ ಮಧ್ಯಾಹ್ನದ ಮೇಲೆ ಸಿಗ್ತೀನಿ ಅಂತ ಹೇಳಿದರು. ಓಕೆ ಅಂತ ಹೇಳಿ ನಾನು ಇಷ್ಟೊತ್ತಿಗೆ ಏನೇನು ಟೈಮ್ ಸ್ಪೆಂಡ್ ಮಾಡಿದೆ ಅದನ್ನೆಲ್ಲ ಅಲೋನಾಗೆ ಸ್ಪೆಂಡ್ ಮಾಡಿದೆ. ಇದು ಬಂದು ಬೆಲ್ಫಾಸ್ಟ್ ಅವೆನ್ಯೂ ಅಂತ. ಬೆಲ್ಫಾಸ್ಟಲ್ಲಿರೋ ಆಲ್ಮೋಸ್ಟ್ ಪೀಪಲು ಅವರಿಗೆ ಫ್ರೀ ಟೈಮ್ ಇದ್ದಾಗ ಇಲ್ಲಿಗೆ ಬರ್ತಾರೆ. ಇಲ್ಲಿ ನಾವು ಏನೇನು ನೋಡ್ಬೋದು ಅಂತ ಹೇಳಿದ್ರೆ, ಕೆಲವೊಂದು ಹಾರ್ಟ್ಸ್ ಇದೆ, ಅಂದರೆ ಲೈಕ್ ತುಂಬ ಜನಕ್ಕೆ ಪ್ಯಾಷನೇಟ್ ಇರುತ್ತಲ್ಲ, ಡ್ರಾಯಿಂಗ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನೇ ಇರ್ಬೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ, ಪೇಂಟಿಂಗ್ಸ್ ಆಗಿರ್ಬೋದು, ಒಂದೊಂದು
ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನಾನು ಇನ್ನೂ ಒಂದು ಕಲೆ ನೋಡಿದೆ. ಎವ್ರಿ ಪ್ಯಾಕೆಟ್ ಆಫ್ ಕ್ರಿಸ್ಪ್ ಐ ಏಟ್ ಇನ್ಸೈಡ್. ತಿಂದಿರೋ ಅಂಥ ಚಿಪ್ಸ್ನೆಲ್ಲ ಚೆನ್ನಾಗಿ ತಿಂದ್ಬಿಟ್ಟು ಆ ಪ್ಯಾಕೆಟ್ನ ಟ್ರಯಾಂಗಲ್ ಮಾಡಿ ಅದನ್ನು ಒಂದು ಬಾಕ್ಸಿಗೆ ಹಾಕಿ ತಂದು ಎಲ್ಲಿಟ್ಟಿದ್ದಾರೆ. ಬಾಫ್. ನಾನು ನಿಮಗೆ ಹೇಳ್ದೆ ಅಲ್ಲ, ಆಲ್ಮೋಸ್ಟ್ ಫ್ರೀ ಆಗಿರೋ ಪೀಪಲ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಲ್ಲಿಗೆ ಬರ್ತಾರೆ ಅಂತ. ನಮ್ಮ ಕೆಲಸ ಮಾಡೋ ಗೋಸಾಯಿ ಕೂಡ ಇಲ್ಲೇ ಇದ್ದ. ಅವನಿಗೆ ಈ ಪ್ಲೇಸ್ ಬಗ್ಗೆ ಜಾಸ್ತಿ ಗೊತ್ತಿದ್ದರಿಂದ ನಮಗೆ ಅವನೇ ಈ ಪ್ಲೇಸ್ಗೆ ಗೈಡ್ ಆದ. ನೋಡೋಣ ಈ ಪ್ಲೇಸ್ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. There will be too many women sitting here getting more information and details how to deal with their children and get more experience and sharing experience with each other. ಹಂಗಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ಜನ ಹೆಣ್ಮಕ್ಳು ಇಲ್ಲಿ ಸೇರ್ತಾರಂತೆ. ಅಲ್ಲಿ ಅವ್ರಿಗೆ ಮಕ್ಕಳನ್ನ ಹೇಗೆ ನೋಡ್ಕೋಬೇಕು, ಹೇಗೆ ಟ್ರೀಟ್ ಮಾಡಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದು ಅದೆಲ್ಲ ಅಲ್ಲಿ ನಡೆಯುತ್ತಂತೆ, ಫ್ರೀ ಆಫ್ ಕಾಸ್ಟ್ ಗೈಸ್. ನೋಡಿ ಈ ವಾಲಲ್ಲಿ ಏನಿದೆ ಅಂತ ಹೇಳಿದ್ರೆ ಲೇಟೆಸ್ಟ್ ನ್ಯೂಸ್ ದಿನ ಇದನ್ನು ಅಪ್ಡೇಟ್ ಮಾಡ್ತಾನೆ ಇರ್ತಾರಂತೆ. ಬೆಲ್ಫಾಸ್ಟಲ್ಲಿ ಏನೇನು ನ್ಯೂಸ್ ಇದೆ, ಏನೇನು ಫ್ರೀ ಆ್ಯಕ್ಟಿವಿಟೀಸ್ ಇದೆ, ಆಲ್ಮೋಸ್ಟ್ ಅಲ್ಲಿರೋದೆಲ್ಲ ಆಲ್ಮೋಸ್ಟ್ ಫ್ರೀ ಆ್ಯಕ್ಟಿವಿಟೀಸೇ ಇರುತ್ತಂತೆ. ಆ್ಯಕ್ಚುಲಿ ನಾನು ಈ ಹಾಲ್ ಒಳಗಡೆ ಬರೋದಕ್ಕೂ ಮುಂಚೆ ಫಸ್ಟಿಂದ ಅಂದ್ಕೊಂಡಿದ್ದೀನಿ ಇದು ಒಂದು ಚರ್ಚು ಅಂತ ಹೇಳಿ. ಆಲ್ಮೋಸ್ಟ್ ಸ್ಯಾಟರ್ಡೇಸ್ ಇಷ್ಟೊಂದು ಸಲ ಇಲ್ಲಿ ಅವ್ರಿಗೆ ಬಿರಿಯಾನಿ ಕೊಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದೆ ಚರ್ಚು ನನಗೆ ಅಂದರೆ ಲೈಕ್ ಕೆಥಾಲಿಕ್ಕು ಏನೇನೋ ಇದೆ ಗೈಸ್ ಇಲ್ಲಿ. ನನಗೆ ಅಷ್ಟೊಂದು ಚರ್ಚ್ಗಳ ಬಗ್ಗೆ ಗೊತ್ತಿಲ್ಲ, ಸೊ ಅದಕ್ಕೆ ನಾನು ಅದ್ರೊಳಗಡೆ ಹೋಗ್ತಾ ಇರಲಿಲ್ಲ. ಬಟ್ ಇವಾಗ ಈ ಹುಡುಗ ಗೈಡ್ ಆಗಿ ನಮಗೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ದ. ಸೊ ಇಟ್ಸ್ ವರ್ತಬಲ್ ಗೈಸ್. ಆಲ್ಮೋಸ್ಟ್ ಎವ್ರಿಥಿಂಗ್ ಈಸ್ ಫ್ರೀ ಇಯರ್. ಇಲ್ಲಿ ನಾನು ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಾಯ್ತು ನನಗೆ. ಅದು ನಿಮಗೆ ಲೈಕ್ ಸರ್ಪ್ರೈಸಿಂಗ್ ಅನ್ನಿಸ್ಬೋದು, ಬಟ್ ಇಲ್ಲಿರೋದ್ರಿಂದ ನನಗೇನು ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತಿಲ್ಲ. ಎಂತಕ್ಕೆ ಗೊತ್ತಾ, ಇಲ್ಲಿ ಏಜಸ್ ಫ್ರೆಂಡ್ಲಿ ಟೀ ಡೇಟ್ಸ್ ಅಂತ ಇದೆ. ಏನಂತ ಹೇಳಿದ್ರೆ ಆ ದಿನಗಳಲ್ಲಿ ನಮಗೆ ವಯಸ್ಸಾಗಿರುವಂತಹ ಮುದುಕಿದಿರಿಬ್ಬರು ಬರ್ತಾರೆ. ಲೈಕ್ ಅವ್ರಿಗೆ ಅವರು ಪಾರ್ಟ್ನರ್ಸ್ನ ಹುಡ್ಕೊತಾರಂತೆ ಅಟ್ ದ ಏಜ್ ಆಫ್ 70. ನಾವು ಇದನ್ನು ಮುಗಿಸಿ ಲೈಕ್ ಎಲ್ಲ ಫ್ರೆಂಡ್ಸನ್ನು ರೆಸ್ಟೋರೆಂಟಿಗೆ ಹೋಗಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ, ಇಂಡಿಯನ್ ರೆಸ್ಟೋರೆಂಟಿಗೆ. ಈ ಹುಡುಗ ನಾನು ಇಂಡಿಯನ್ ರೆಸ್ಟೋರೆಂಟಲ್ಲಿ ಟ್ರೈ ಮಾಡಿಲ್ಲ, ನಾನು ಟ್ರೈ ಮಾಡ್ತೀನಿ, ನಾನು ಬರ್ತೀನಿ ಅಂತ ಹೇಳ್ದ. ಸೊ ಅದಕ್ಕೆ ನಾವು ಇದನ್ನು ಕರ್ಕೊಂಡು ಹೋದ್ವಿ. ಅವನ ಮೆನು ನೋಡಿ ಯಾಕೆ ಶಾಕ್ ಆದ ಗೊತ್ತಾ. ನಮಗೆ ಅವರು ಫುಡ್ ಮೆನು ಕೊಟ್ಟಿದ್ರೆ ಅವನಿಗೆ ಡ್ರಿಂಕ್ಸು ಮತ್ತು ವಿಸ್ಕಿದು ಮೆನು ಕೊಟ್ಟಿದ್ರು. Where's the washroom? He says just straight there in the corner. I was searching for the kitchen. I opened the kitchen and I went to see if it's clean or not. It was very clean. I said sorry. I thought that's the washroom. ಟಾಯ್ಲೆಟಲ್ಲಿ ಅಂತ ಹೇಳಿ ಅಲ್ಲಿಗಿದ್ದೊಂದು ಹುಡುಗಿನ ಕೇಳಿದ್ನಂತೆ. ಆ ಹುಡುಗಿ ಹೇಳಿದ್ಲಂತೆ ಇಲ್ಲೇ ಲೆಫ್ಟಲ್ಲಿ ಹೋಗಿ ಅಂತ ಹೇಳಿ. ಅವನಿಗೆ ಲೆಫ್ಟಲ್ಲಿ ಅಂತ ಗೊತ್ತಿದ್ರು ಕೂಡ ರೈಟಿಗೆ ಹೋದ್ನಂತೆ. ಎಂತಕ್ಕೆ ಅಂತ ಹೇಳಿದ್ರೆ ಕಿಚನ್ ಕ್ಲೀನ್ ಆಗಿದೆಯಾ ಇಲ್ವೋ ಅಂತ ಹೇಳಿ ಟೆಸ್ಟ್ ಮಾಡೋದಕ್ಕೆ. ಇದು ಒಂದೇ ಒಂದು ಪೀಸು ಮಸಾಲೆ ದೋಸೆ ತಿಂದ್ಬಿಟ್ಟು ಕೊಡ್ತಿರೋ ಎಕ್ಸ್ಪ್ರೆಷನು ಗೈಸ್. ಆದರೂ ನಮಗೆ ಬೇರೆ ದೇಶದವ್ರ ಊಟ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ, ಇಂಡಿಯನ್ಸ್ ಫುಡ್ಡು ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಗೈಸ್. ನನ್ನ ವಿಡಿಯೋ ನೋಡ್ತಿರೋರಲ್ಲಿ ಯಾರಾದರೂ ಆಂಧ್ರ ಭವನಿಗೆ ಏನಾದರೂ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಿಕನ್ ಫ್ರೈ ಬಿರಿಯಾನಿ ಅಂತ ಇದೆ, ಅಲ್ಲೊಂದು ರೆಸಿಪಿ, ಪ್ಲೀಸ್ ಅದನ್ನು ಟ್ರೈ ಮಾಡಿ. ತುಂಬ ಆಸಮ್ ಆಗಿದೆ ಟೇಸ್ಟ್. ನಮ್ಮ ಬಾಡಿಗೆ ಎಸೆನ್ಷಿಯಲ್ ಆಗಿ ಬೇಕಾಗಿರೋದು ಪ್ರೋಟೀನು, ವಿಟಮಿನ್ಸು, ಕಾರ್ಬ್ಸು. ಬಟ್ ನಮಗೆ ಕಾರ್ಬ್ಸ್ಗೆ ರೈಸ್ ಇದೆ, ಬಟ್ ಪ್ರೋಟೀನಿಗೆ ಅಷ್ಟೊಂದು ಫುಡ್ಸ್ ಇಲ್ಲ. ಸೊ ನಾವು ಫುಡ್ ಮೇಲೆ ಡಿಪೆಂಡ್ ಆಗೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಪ್ರೋಟೀನ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ನಾ ಹೋಗಿದ್ದಲ್ಲ ರೆಸ್ಟೋರೆಂಟು, ಅದ್ರ ಹತ್ರನೇ ನಮಗೆ ಪ್ರೋಟೀನ್ ಶಾಪ್ ಇತ್ತು. ಸೊ ಅದಕ್ಕೆ ಒಂದು ಬ್ಯಾಗ್ ಪ್ರೋಟೀನ್ ತೊಗೊಂಡ್ವಿ. ಇಷ್ಟೊತ್ತಿಗೆ ಆಲ್ರೆಡಿ 5:30 ಆಗೋಗಿತ್ತು. ಓಕೆ, ನಿಯರ್ ಬೈ ಬೌಲಿಂಗ್ ಎಲ್ಲಾದರೂ ಇದೆಯಾ ಅಂತ ಹೇಳಿ ಹುಡುಕ್ತಾ ಇದ್ವಿ. ಬಟ್ ಬೌಲಿಂಗು ನಮಗೆ ಅಲ್ಲೆಲ್ಲೂ ಇರಲಿಲ್ಲ, ಬಿಕಾಸ್ 5:30 ಆಗಿತ್ತು ಆಲ್ಮೋಸ್ಟು. 2 ಕಿಲೋಮೀಟ್ರಲ್ಲಿ ಒಂದು ಬೌಲಿಂಗ್ ಓಪನ್ ಇತ್ತು, ಬಟ್ ಅದು ಕೂಡ ಒಂದು 7ಗೆ ಕ್ಲೋಸ್ ಆಗ್ತಿತ್ತು. ನಾವಿಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲೇ ಅರ್ಧ ಗಂಟೆ ಆಗೋಗುತ್ತೆ. ಬಟ್ ನಿಯರ್ ಬೈ ಇಲ್ಲೊಂದು ಬೌಲಿಂಗ್ ಇರಲಿಲ್ಲ, ಬಟ್ ಬೇರೆ ಗೇಮ್ ಇತ್ತು. ಯಾವುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ಮಾತ್ರ ವೆದರು ತುಂಬ ಚೆನ್ನಾಗಿತ್ತು. ಸಮ್ಮರಲ್ಲಿ ಬಿಟ್ಟು ಬೇರೆ ಟೈಮಲ್ಲೆಲ್ಲ ನಮಗೆ 4 ಗಂಟೆ 5 ಗಂಟೆ ಆಗ್ತಿದೆ ಅನ್ನೋಷ್ಟರಲ್ಲೇ ಆಲ್ಮೋಸ್ಟ್ ಕತ್ಲೆ ಆಗ್ಬಿಟ್ಟಿರ್ತಿತ್ತು. ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಏನು ನಮ್ಮ ಖುಷಿ ವಿಷಯ ಅಂತ ಹೇಳಿದ್ರೆ 6:30 ಆಯ್ತಾ ಬಂತು. ಆದರೂ ಕೂಡ ಸನ್ನು ಇನ್ನೂ ಮಧ್ಯಾಹ್ನ ಥರನೇ ಇತ್ತು ನಮಗೆ. ಅಂತೂ ಇಂತೂ ಡೆಸ್ಟಿನಿ ರೀಚ್ ಆದ್ವಿ ಗೈಸ್. ನಾವು ಬರ್ತಿರೋದು ಎಲ್ಲಿಗೆ ಗೊತ್ತಾ? ಪೂಲ್ ರೂಮಿಗೆ.
ಇಲ್ಲಿ ಅಂದರೆ ನಾವು ಬರೋಕ್ಕೂ ಮುಂಚೆನೇ ಬುಕ್ ಮಾಡ್ಕೊಂಡಿರಬೇಕು. ಬಟ್ ನಮ್ಗೆ ಟೇಬಲ್ ಖಾಲಿ ಇತ್ತು ಅಂತ ಹೇಳಿ ನಮಗೆ ಆಟ ಆಡೋದಕ್ಕೆ ಬಿಟ್ಟರು. ಇಲ್ಲೇನು ಅಂತ ಹೇಳಿದ್ರೆ ನಮಗೆ 3 ಗೇಮ್ ಸಿಗುತ್ತೆ 2.5 ಪೌಂಡ್ಗೆ. ಓಕೆ ಅಂತ ಹೇಳಿ ನನಗೇನು ಇದು ಫಸ್ಟ್ ಟೈಮ್ ಅಲ್ಲ, ಬಟ್ ನನ್ನ ಅಕೊಮಡೇಷನಲ್ಲೇ ಇರೋದ್ರಿಂದ ನಾನು ಅಲ್ಲಿ ಆಡಿ ನನಗೆ ಪ್ರಾಕ್ಟೀಸ್ ಇತ್ತು. ಈ ಹುಡುಗ ಎಷ್ಟು ಕಾಮಿಡಿ ಅಂತ ಹೇಳಿದ್ರೆ, ಅಲ್ಲಿ ಚಾಕ್ ಇರುತ್ತಲ್ಲ ಅದನ್ನು ತೆಗ್ದು ಹಣೆಗಿಟ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾನೆ. ಅದನ್ನ ನೋಡಿ ಎಲ್ಲ ಬಿದ್ದು ನಗ್ತಾಯಿದ್ರು. ಇವತ್ತು ನಾನು ಡೇನ ಒಂಚೂರು ವೇಸ್ಟ್ ಮಾಡಿಲ್ಲ, ಫುಲ್ಲೆಸ್ಟ್ ಆಗಿ ಎಂಜಾಯ್ ಮಾಡಿದ್ದೀನಿ, ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಾ ಇನ್ನು 7:15 ಆದ್ರೂ ಬೆಳಕಾಗಿದೆ ಅಂತ ತೋರಿಸ್ತಾ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಚಿಂತೆನ ಬಿಟ್ಟು ಈ ದಿನನ ಜೀವಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.